ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಇನ್ನು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ಶುರು ಮಾಡೋಣ. ಈ ವಿಡಿಯೋದಲ್ಲಿ ದೊಡ್ಡ ದೊಡ್ಡ ಗಣಿತ ಎಕ್ಸ್ಪ್ರೆಷನ್ಸ್ಗಳನ್ನ ಪೈಥಾನಲ್ಲಿ ಹೇಗೆ ಉಪಯೋಗಿಸೋದು ಮತ್ತು ಪೈಥಾನ್ ಅದನ್ನು ಹೇಗೆ ನಮಗೆ ಉತ್ತರ ಒದಗಿಸ್ಕೊಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ನನ್ನ ಸ್ಕ್ರೀನಲ್ಲಿ ನೋಡ್ಬೋದು, ಇದು ಪೆಮ್ಡಾಸ್ ಅಂತ ಅಲ್ಲಿ ಬರೆದಿದೆ ಸ್ನೇಹಿತರೆ. ನಿಮ್ಗೆ ಆಲ್ರೆಡಿ ನೀವು ಪಠ್ಯಪುಸ್ತಕದಲ್ಲಿ ಓದಿದ್ರೆ ಗಣಿತ ಎಕ್ಸ್ಪ್ರೆಷನ್ಸು ಉದಾಹರಣೆಗೆ ಸ್ನೇಹಿತರೆ, ಇಲ್ಲಿ ನೋಡಿ ನನ್ನ ಸ್ಕ್ರೀನಲ್ಲಿ 2 + 3 × 3 ಅಂತ ಇದೆ ಸ್ನೇಹಿತರೆ. ಸೊ ಇವಾಗ ಈ ಎಕ್ಸ್ಪ್ರೆಷನ್ನ ನಾನು ಹೆಂಗೆ ರಿಸಾಲ್ವ್ ಮಾಡ್ತೀವಿ, ಗಣಿತದಲ್ಲಿ ನಾವು ಹೆಂಗೆ ಮಾಡ್ತಿದ್ವಿ ಅಂತಂದರೆ, ಮೊದಲು ಈ ಬ್ರೇಸಸ್ ಒಳಗಡೆ ಇರುತ್ತಲ್ಲ ನೋಡಿ ಸ್ನೇಹಿತರೆ, ಅದನ್ನು ಫಸ್ಟ್ ರಿಸಾಲ್ವ್ ಮಾಡ್ಕೊತಿದ್ವಿ. ಸೊ ಅದೇನು ಬರ್ತಿತ್ತು, 2 + 3 5 ಅಂತ ಬರ್ಕೊತಿದ್ವಿ, ಮತ್ತು 3 ಅಂತ ಬರ್ಕೊತಿದ್ವಿ ಸ್ನೇಹಿತರೆ. ಇದು 5 × 3 = 15 ಸ್ನೇಹಿತರೆ. ಇದು ಒಟ್ಟಿನ ಉತ್ತರ. ಸೊ ಇದು ನಾವು ಪೈಥಾನಲ್ಲಿ ಹೆಂಗೆ ಸೇಮ್ ಗಣಿತದಲ್ಲಿ ನಾವು ಹೆಂಗೆ ಮಾಡ್ತಿದ್ವಿ ಅದೇ ಥರ ಸ್ನೇಹಿತರೆ. ಇದು ಅದು ಯಾವ ಹೈಯರಾರ್ಕಿ ಸ್ನೇಹಿತರೆ, ಯಾವ ಕಡೆಯಿಂದ ಅದು ಪ್ರಯಾರಿಟಿ ಗಣಿತ ಇಲ್ಲಿ ಪೈಥಾನಲ್ಲೂ ಕೂಡ ಅಷ್ಟೇ ಸ್ನೇಹಿತರೆ. ಪ್ರಯಾರಿಟಿ ಮುಖ್ಯವಾಗಿ ಪ್ರಥಮವಾಗಿ ಯಾವುದಕ್ಕೆ ಹೋಗುತ್ತೆ ಮತ್ತು ಯಾವುದಾದ್ಮೇಲೆ ಯಾವುದನ್ನು ಅದು ಎಕ್ಸ್ಪ್ರೆಷನ್ನ ತಗೊಳ್ಳುತ್ತೆ, ರಿಸಾಲ್ವ್ ಮಾಡುತ್ತೆ ಅನ್ನೋದು ಈ ಪೆಮ್ಡಾಸಲ್ಲಿ ಇದು ಶಾರ್ಟ್ ಫಾರ್ಮ್ ಸ್ನೇಹಿತರೆ. ಪೆಮ್ಡಾಸ್ ಅಂತ ಅನ್ನೋದು ಪಿ ಅಂತಂದರೆ ಪ್ಯಾರಂಥೆಸಿಸ್, ಅದೇ ಇವಾಗ ನೋಡ್ತಿರೋದು. ಇ ಅಂತಂದರೆ ಎಕ್ಸ್ಪೊನೆನ್ಷಿಯಲ್ ಸ್ನೇಹಿತರೆ. ಎಕ್ಸ್ಪೊನೆನ್ಷಿಯಲ್ ಅಂತಂದರೆ 2 to the power of ಅಂತಂತಲ್ಲ, ಅದು ಎಕ್ಸ್ಪೊನೆನ್ಷಿಯಲ್ ಸ್ನೇಹಿತರೆ. ಫಸ್ಟ್ ಪ್ಯಾರಂಥೆಸಿಸ್, ಆಮೇಲೆ ಎಕ್ಸ್ಪೊನೆನ್ಷಿಯಲ್, ಆಮೇಲೆ ಮಲ್ಟಿಪ್ಲಿಕೇಶನ್, ಡಿವಿಷನ್, ಅಡಿಷನ್, ಸಬ್ಟ್ರಾಕ್ಷನ್ ಸ್ನೇಹಿತರೆ. ಸೊ ಇದನ್ನು ಪೈಥಾನಲ್ಲಿ ನೋಡೋಣ ಸ್ನೇಹಿತರೆ. ನಾವು ಇವತ್ತು ಸ್ನೇಹಿತರೆ ಪೈಥಾನ್ ಇಂಟರ್ಪ್ರಿಟರ್ ಡೈರೆಕ್ಟಾಗಿ ಟರ್ಮಿನಲ್ಗೆ ಹೋಗ್ಬಿಟ್ಟು ನಾವು ಟರ್ಮಿನಲ್ ಬಂದು ಪೈಥಾನ್ 3 ಅಂತ ಹೊಡಿತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ನಮಗೆ ಪೈಥಾನ್ ಇಂಟರ್ಪ್ರಿಟರ್ ಬ್ಲಿಂಕ್ ಆಗ್ತಿದೆ ಸ್ನೇಹಿತರೆ. ಇದೇನು ಮಾಡುತ್ತೆ ಅಂತಂದರೆ ಇನ್ಸ್ಟೆಂಟಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಹೋಗುತ್ತೆ ಸ್ನೇಹಿತರೆ. ಲೈನ್ ಬೈ ಲೈನ್ ನೀವು ಯಾವ ಲೈನ್ ಹೊಡಿತೀರಾ ಅದನ್ನು ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ, ಅದನ್ನು ಲೈನ್ ಕಾನ್ಸಿಕ್ಯೂಟಿವ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾ ಬರುತ್ತೆ. ಉದಾಹರಣೆಗೆ ಈಗ ನೋಡಿ, ಕನ್ನಡ ಅಂತ ಹೊಡಿತೀನಿ ಸ್ನೇಹಿತರೆ, ಎಂಟರ್ ಹೊಡಿತೀನಿ. ಇಲ್ಲೇನು ಹೇಳ್ತಾ ಇದೆ, ಕನ್ನಡ ಅನ್ನೋದು ಎಲ್ಲೂ ಡಿಫೈನ್ ಆಗೇ ಇಲ್ಲ, ಏನದು ಕನ್ನಡ ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾ ಇದೆ ಸ್ನೇಹಿತರೆ. ಸೊ ನಾವು ಕಲಿತಾಗ ಅಲ್ಲಿ ಬ್ರೇಸಸ್ ಒಳಗಡೆ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಬರಿತಿದ್ವಿ ಗೊತ್ತಾ ಸ್ನೇಹಿತರೆ. ಬ್ರೇಸಸ್ ಒಳಗಡೆ ಅಥವಾ ಇದು ಕೋಟ್ ಒಳಗಡೆ ಕನ್ನಡ ಅಂತ ಕೊಡ್ತೀನಿ ಸ್ನೇಹಿತರೆ. ಈಗ ನೋಡಿ, ಕನ್ನಡ ಅಂತ ಪ್ರಿಂಟ್ ಆಗ್ತಾ ಇದೆ, ಈ ಥರ ಸ್ನೇಹಿತರೆ. ಇವಾಗ ಇದರಲ್ಲೂ ಕೂಡ ಡೈರೆಕ್ಟಾಗಿ ನಾವು ಪ್ರಿಂಟ್ ಹೊಡೆಯೋದೇ ಬೇಕಾಗಿಲ್ಲ. ಇವಾಗ ನೋಡಿ, 2 + 5 = 7, ಅಲ್ಲೇ ಆನ್ಸರ್ ಡೈರೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ಸೊ ಇದು ಒಂದು ಪೈಥಾನ್ 3 ಅಂದರೆ ಪೈಥಾನ್ ಟರ್ಮಿನಲ್ ಉಪಯೋಗಿಸ್ಕೊಂಡು ನಾವು ಇದೇ ಥರ ಎಕ್ಸಿಕ್ಯೂಟ್ ಮಾಡ್ಬೋದು ಸ್ನೇಹಿತರೆ. ಇವಾಗ ನಾವು ಪೆಮ್ಡಾಸ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡ್ಬೋಣ ಸ್ನೇಹಿತರೆ. ಒಂದು ಎಕ್ಸ್ಪ್ರೆಷನ್ ಬರಿತೀನಿ ಸ್ನೇಹಿತರೆ. ಈಗ ನೋಡಿ, 2 + 3 × 3 ಸ್ನೇಹಿತರೆ. ಇದ್ರ ಉತ್ತರ ಏನಂತ ನೀವು ಹೇಳೋದು. ಪೆಮ್ಡಾಸ್ ಅಲ್ಲಿ ನಾನು ಇಲ್ಲಿ ತೋರಿಸ್ದಂಗೆ ಫಸ್ಟ್ ಏನು ತಗೊಳುತ್ತೆ, ಪ್ಯಾರಂಥೆಸಿಸ್ ನಮ್ಮ ಈ ಎಕ್ಸ್ಪ್ರೆಷನ್ಲಂತೂ ಇಲ್ಲ. ಇಲ್ಲಿ ಎಕ್ಸ್ಪೊನೆನ್ಷಿಯಲು ನಮ್ಮ ಇದರಲ್ಲಿ ಇಲ್ಲ, ಮತ್ತು ಮಲ್ಟಿಪ್ಲಿಕೇಶನ್ ಸ್ನೇಹಿತರೆ. ಸೊ ಮಲ್ಟಿಪ್ಲಿಕೇಶನ್ ತಗೊಳುತ್ತೆ. ಸೊ ಏನು ಮಾಡುತ್ತೆ, 3 × 3 3 × 3 = 9 ಸ್ನೇಹಿತರೆ. ಅದಕ್ಕೆ 2ನ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಟೋಟಲಿ 11 ಆಗುತ್ತೆ ಸ್ನೇಹಿತರೆ. ನಾನು ಎಂಟರ್ ಹೊಡಿತಾ ಇದ್ದೀನಿ, ನೋಡಿ 11 ಅಂತ ಬರ್ತಾ ಇದೆ. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಸೇಮ್ ಎಕ್ಸ್ಪ್ರೆಷನ್ಗೆ ಪ್ಯಾರಂಥೆಸಿಸ್ ಆಗ್ತಾ ಇದ್ದೀನಿ. ಇವಾಗ ಸ್ನೇಹಿತರೆ ನಮ್ಮ ಈ ಪೆಮ್ಡಾಸ್ ಫಾರ್ಮುಲಾ ಮುಖಾಂತರ ಮೊದಲಿಗೆ ಅದು ಎಕ್ಸ್ಪ್ರೆಷನ್ನ ರಿಸಾಲ್ವ್ ಮಾಡಬೇಕಾಗಿರೋದು ಪಿ ಸ್ನೇಹಿತರೆ. ಪಿ ಅಂತಂದರೆ ಪ್ಯಾರಂಥೆಸಿಸ್. ಸೊ ಇದೇನಾಗುತ್ತೆ, ನಾವು ಗುಣಾಸಕ್ಕಿಂತ ಮುಂಚೆನೆ ಅದು ಕೂಡ್ಬಿಡುತ್ತೆ ಸ್ನೇಹಿತರೆ. ಸೊ 2 + 3 5 ಆಗುತ್ತೆ ಸ್ನೇಹಿತರೆ. 5 × 3 = 15 ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಈ ಥರ ಸ್ನೇಹಿತರೆ. ಸೊ ಈ ಫಾರ್ಮುಲಾ ಇದನ್ನು ಯಾವಾಗಲೂ ನೆನ್ಪಿಟ್ಕೊಂಡಿರಿ. ಎಕ್ಸ್ಪ್ರೆಷನ್ನು ರಿಸಾಲ್ವ್ ಆಗೋದು ಪೆಮ್ಡಾಸ್ ಇದ್ರ ಮೇಲೆ, ಈ ಹೈಯರಾರ್ಕಿ ಮೇಲೆ ರಿಸಾಲ್ವ್ ಆಗುತ್ತೆ ಸ್ನೇಹಿತರೆ. ಅಷ್ಟೇ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.